ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಜುಕೇಲ 2ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆಗ ಒಂದು ಸ್ವರವು, ನರಪುತ್ರನೇ ಎದ್ದೇಳು, ನಾನು ನಿನ್ನೊಂದಿಗೆ ಮಾತಾಡುವೆನು ಎಂಬುದು. ಹಲ್ಲೆಲೂಯಾ. ಸೊ ಎಜುಕೇಲನಿಗೆ ದೇವರು ಹೇಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ನರಪುತ್ರನೇ ಏಳು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನನಗೂ ಕೂಡ ಮತ್ತು ನಿನಗೂ ಕೂಡ ದೇವರು ಸ್ವರ ಎತ್ತಿ ಕೂಗಿ ಕರೆಯುವಂಥ ದೇವರಾಗಿದ್ದೆ. ನರಪುತ್ರನೇ ಏಳು. ಇವತ್ತು ನೀನು ಯಾವುದೇ ಕೆಲಸದಲ್ಲಿ ತೊಡಗಿದರೂ ಕೂಡ ದೇವರ ಸ್ವರಕ್ಕೆ ಕಿವಿಗೂಡು. ಯಾಕಂದರೆ ದೇವರು ಆತನ ಸ್ವರವನ್ನು ನಿನಗೆ ಮುಟ್ಟಿದರೆ, ಆತನ ಧ್ವನಿ ನಿನಗೆ ಕೇಳಿದರೆ ದೇವರು ಉನ್ನತವಾಗಿ ಇವತ್ತು ದೇವರು ನಿನ್ನನ್ನು ಆತನ ಕೆಲಸ, ಒಂದು ಸೇವೆಗಾಗಿ ಆತನ ಉಪಯೋಗ ಮಾಡಿಕೊಳ್ಳುವನು. ಯಾವ ರೀತಿ ಎಜುಕೇಲನು ತನ್ನ ದೇವರಾದ ಯೆಹೋವನ ಸ್ವರನ್ನು ಕೇಳಿ ಆತನು ಎಚ್ಚರಗೊಂಡಿದಾಗ ಆತನಿಗೆ ದೇವರು ಒಳ್ಳೆಯ ಒಂದು ಪ್ರವಾದಿಯಾಗಿ ಆತನ ಕಾರ್ಯವನ್ನು, ಆತನ ಸೇವೆಯನ್ನು ಆತನ ಮುಖಾಂತರವಾಗಿ ನಡೆಸಿಕೊಂಡಿದ್ದನು. ಅದೇ ರೀತಿ ಇವತ್ತು ನೀವು ಕೂಡ ದೇವರ ಸ್ವರ ಕಿವಿಗೂಡಿದರೆ ಅದ್ಭುತವಾಗಿ ಯೇಸು ನಾಮದಲ್ಲಿ ತಂದೆ, ಆಮೇನ್.